ನಮಸ್ತೆ ಸ್ನೇಹಿತರೆ. ಇಂದಿನ ಕತೆ 3 ಮೀನುಗಳು. ಒಂದು ದೊಡ್ಡದಾದ ಕೆರೆಯಲ್ಲಿ 3 ಮೀನುಗಳು ವಾಸ ಮಾಡ್ತಾ ಇರ್ತವೆ. ಆ 3 ಮೀನುಗಳು ಕೂಡ ಒಳ್ಳೆ ಸ್ನೇಹಿತರಾಗಿದ್ದವು. ಮೊದಲನೇ ಮೀನಿಗೆ ವಿಧಿಯ ಮೇಲೆ ತುಂಬ ನಂಬಿಕೆ. ಎರಡನೇ ಮೀನು ತುಂಬ ಬುದ್ಧಿವಂತನಾಗಿತ್ತು. ಪ್ರತಿಯೊಂದು ಸಮಸ್ಯೆಗೂ ಏನಾದರೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ ನಂಬಿತ್ತು. ಮೂರನೇ ಮೀನು ತುಂಬ ಜ್ಞಾನಿಯಾಗಿತ್ತು. ಕಷ್ಟಗಳನ್ನು ಮೊದಲೇ ಊಹಿಸಬಲ್ಲದಾಗಿತ್ತು. ಒಂದಿನ ಆ ಕೆರೆ ಹತ್ರ 2 ಮೀನುಗಾರರು ಬರ್ತಾರೆ. ಅವರು, ಈ ಕೆರೆನಲ್ಲಿ ತುಂಬ ಮೀನುಗಳಿವೆ, ನಾವು ಬಲೆ ಹಾಕಿದ್ರೆ ನಮಗೆ ತುಂಬ ಮೀನು ಸಿಗಬಹುದು ಎಂದು ಪರಸ್ಪರ ಮಾತನಾಡಿಕೊಳ್ತಾ ಇರ್ತಾರೆ. ಅದನ್ನು ಆ ಜ್ಞಾನಿ ಮೀನು ಕೇಳಿಸ್ಕೊಳ್ಳುತ್ತೆ. ಆ ಮೀನು ತನ್ನ ಸ್ನೇಹಿತರ ಹತ್ರ ಬಂದು, ಮೀನುಗಾರರು ನಮ್ಮನ್ನು ಹಿಡಿಯುವ ಮೊದಲು ನಾವಿಲ್ಲಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಎನ್ನತ್ತೆ. ಆಗ ಆ ಬುದ್ಧಿವಂತ ಮೀನು ಹೇಳತ್ತೆ, ಇಲ್ಲಿಂದ ಬೇರೊಂದು ಕೆರೆಗೆ ಹೋಗಲು ಒಂದು ಕಾಲುವೆ ಮೂಲಕ ಒಂದು ದಾರಿ ಇದೆ, ಅದು ನನಗೆ ಗೊತ್ತಿದೆ, ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಎನ್ನತ್ತೆ. ಆದರೆ ವಿಧಿಯನ್ನು ನಂಬುವಂತಹ ಮೀನು, ಏನಾಗಲಿದೆಯೋ ಅದೆಲ್ಲ ಆಗಿಯೇ ಆಗತ್ತೆ, ನಾನಂತೂ ಇಲ್ಲಿಯೇ ಹುಟ್ಟಿ ಬೆಳೆದವನು, ನಾನು ಎಲ್ಲಿಗೂ ಬರೋದಿಲ್ಲ ಎಂದಿತು. ಇತರ 2 ಮೀನುಗಳು ಕಾಲುವೆ ಮೂಲಕ ಬೇರೆ ಕೆರೆಗೆ ಹೊರಟೋಗ್ತವೆ. ಮರುದಿನ ಬೆಳಗ್ಗೆ ಮೀನುಗಾರರು ಬಂದು ಬಲೆಯನ್ನು ಬೀಸ್ತಾರೆ. ವಿಧಿಯನ್ನು ನಂಬುತ್ತಿದ್ದ ಮೀನು ಇತರ ಮೀನುಗಳ ಜೊತೆಗೆ ಆ ಬಲೆಯಲ್ಲಿ ಸಿಕ್ಕಿ ಸತ್ತು ಹೋಗುತ್ತೆ. ಆದರೆ ಸಕಾಲದಲ್ಲಿ ತಪ್ಪಿಸಿಕೊಂಡಿದ್ದರೆ ಈ ಗತಿ ಬರ್ತಾ ಇರಲಿಲ್ಲ. ತಾನು ತನ್ನ ಸ್ನೇಹಿತರ ಮಾತನ್ನ ಕೇಳಬೇಕಿತ್ತು ಎಂದು ಅದು ಬಲೆಯಲ್ಲಿ ಸಿಕ್ಕಿಕೊಂಡಾಗ ಅದಕ್ಕೆ ಮನವರಿಕೆಯಾಗತ್ತೆ.